All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಆಲ್ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮುಂಬರುವಂತಹ ನೀಟ್ ಕೌನ್ಸಿಲಿಂಗಿಗೆ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ಹೌದು ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ದಂತ ವೈದ್ಯಕೀಯ ಕಾಲೇಜುಗಳು ಅಂದ್ರೆ ಡೆಂಟಲ್ ಕಾಲೇಜ್ಗಳಲ್ಲಿರುವಂತಹ ಜನರಲ್ ಮೆರಿಟ್ ಕ್ಯಾಟಗರಿ 1, 2A, 2B, 3A, 3B ಹಾಗೆ ವಿವಿಧ ಕ್ಯಾಟಗರಿಗಳಲ್ಲಿ ಗವರ್ಮೆಂಟ್ ಸೀಟ್ಸ್ ಗಳು ಎಷ್ಟು ಇದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಪ್ರಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ BDS ಕೋರ್ಸ್ಗಳಿಗಾಗಿ ಅಂದ್ರೆ ದಂತ ವೈದ್ಯಕೀಯ ಕಲಿಯಲು ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 2619 ಸೀಟ್ಸ್ ಗಳಿದ್ದು ಎಲ್ಲಾ ಸೀಟ್ಸ್ ಗಳು KEA ನಡೆಸುವಂತ CET ಮುಖಾಂತರ ಫಿಲ್ ಅಪ್ ಆಗುತ್ತೆ. ಅದರಲ್ಲಿ 846 ಸೀಟ್ಸ್ ಗಳು ಗವರ್ಮೆಂಟ್ ಸೀಟ್ಸ್ ಗಳಾಗಿದೆ ಮತ್ತು 1707 ಸೀಟ್ಸ್ ಗಳು ಪ್ರೈವೇಟ್, ಮ್ಯಾನೇಜ್ಮೆಂಟ್, NRI ಮತ್ತು ಅದರ್ಸ್ ಕೋಟಾ ಅಡಿಯಲ್ಲಿ ಬರುತ್ತೆ. ಇನ್ನ ಮಿಕ್ಕಿರುವಂತ 66 ಸೀಟ್ಸ್ ಗಳು ಅದು ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಗಳಾಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಗವರ್ಮೆಂಟ್ ಸೀಟ್ಸ್ ಗಳು ಮತ್ತು ಪ್ರೈವೇಟ್ ಕ್ಯಾಟಗರಿ ಸೀಟ್ಸ್ ಗಳಲ್ಲಿ ಯಾವ ಯಾವ ಕ್ಯಾಟಗರಿಗಳಿಗೆ ಎಷ್ಟೆಷ್ಟು ಸೀಟ್ಸ್ ಗಳಿದೆ ಒಂದು ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯದಲ್ಲಿರುವಂತಹ BDS ಕೋರ್ಸ್ಗಳ ಒಂದು ಗವರ್ಮೆಂಟ್ ಸೀಟ್ಸ್ ಗಳು ಫಾರ್ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ನೋಡೋದಂದ್ರೆ, ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ 233 ಸೀಟ್ಸ್ ಗಳಿದೆ. ಜನರಲ್ ಮೆರಿಟ್ ರೂರಲ್ ಭಾಗದ ವಿದ್ಯಾರ್ಥಿಗಳಿಗೆ 43 ಸೀಟ್ಗಳು, ಜನರಲ್ ಮೆರಿಟ್ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ 15 ಸೀಟು, ಹೀಗೆ ಒಟ್ಟು 291 ಸೀಟ್ಸ್ ಗಳು ಜನರಲ್ ಮೆರಿಟ್ ಕ್ಯಾಟಗರಿಯ ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ BDS ಗವರ್ಮೆಂಟ್ ಸೀಟ್ಸ್ ಗಳು ಕರ್ನಾಟಕ ರಾಜ್ಯದಲ್ಲಿ ಲಭ್ಯವಿದೆ. ಇನ್ನ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕದಲ್ಲಿ 65, ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಗ್ರಾಮೀಣ ವಿದ್ಯಾರ್ಥಿಗಳಿಗೆ 113 ಸೀಟ್ಸ್ ಗಳು, ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ 4 ಸೀಟು, ಹೀಗೆ ಒಟ್ಟು 82 ಸೀಟ್ಸ್ ಗಳು ಹೈದರಾಬಾದ್ ಕರ್ನಾಟಕ ಮೂಲದ ಜನರಲ್ ಮೆರಿಟ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಗವರ್ಮೆಂಟ್ ಸೀಟ್ಸ್ ಗಳು ಲಭ್ಯವಿದೆ BDS ಕೋರ್ಸ್ಗಳಿಗಾಗಿ. ಇನ್ನು ಕ್ಯಾಟಗರಿ 1 ನಲ್ಲಿ ಜನರಲ್ ಮೆರಿಟ್ ಅಲ್ಲಿ ಕ್ಯಾಟಗರಿ 1 ಜನರಲ್ ಅಲ್ಲಿ 22, ಕ್ಯಾಟಗರಿ 1 ರೂರಲ್ ನಲ್ಲಿ 4 ಸೀಟ್ಗಳು, ಕ್ಯಾಟಗರಿ 1 ಕನ್ನಡದಲ್ಲಿ 1 ಸೀಟ್ಸ್ ಗಳು, ಹೀಗೆ ಒಟ್ಟು ಕ್ಯಾಟಗರಿ 1ರಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಒಟ್ಟು 27 ಸೀಟ್ಸ್ ಗಳಿದೆ. ಅದೇ ಕ್ಯಾಟಗರಿ 1 ಕ್ಯಾಟಗರಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಹೈದರಾಬಾದ್ ಕರ್ನಾಟಕದಲ್ಲಿ 7 ಸೀಟ್ಗಳು, ಕ್ಯಾಟಗರಿ 1 ಹೈದರಾಬಾದ್ ಕರ್ನಾಟಕ ರೂರಲ್ ಅಲ್ಲಿ 1 ಸೀಟ್ಸ್ ಗಳಿದ್ದು, ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಹೈದರಾಬಾದ್ ಕೋಟಾ ಅಡಿಯಲ್ಲಿ ಒಟ್ಟು 8 ಸೀಟ್ಸ್ ಗಳು ಲಭ್ಯವಿದೆ. ಇನ್ನ 2A ಕ್ಯಾಟಗರಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ನಾನ್ ಹೈದರಾಬಾದ್ ಕೋಟಾ ಅಡಿಯಲ್ಲಿ 2A ಜನರಲ್ ನಲ್ಲಿ 79, 2A ರೂರಲ್ ನಲ್ಲಿ 15, 2A ಕನ್ನಡ ಮಾಧ್ಯಮದಲ್ಲಿ 5 ಸೀಟ್ಸ್ ಗಳಿದ್ದು, ಒಟ್ಟು 99 ಸೀಟ್ಸ್ ಗಳು ವಿದ್ಯಾರ್ಥಿಗಳಿಗೆ 2A ಕ್ಯಾಟಗರಿಯಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ BDS ಗವರ್ಮೆಂಟ್ ಸೀಟ್ಸ್ ಗಳು ಲಭ್ಯವಿದೆ. ಇನ್ನು ಹೈದರಾಬಾದ್ ಕರ್ನಾಟಕ ಮೂಲದ ವಿದ್ಯಾರ್ಥಿಗಳಿಗೆ 2A ಕ್ಯಾಟಗರಿಯಲ್ಲಿ ಹೈದರಾಬಾದ್ ಕರ್ನಾಟಕ ಜನರಲ್ ನಲ್ಲಿ 23, 2A ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ರೂರಲ್ ನಲ್ಲಿ 4 ಸೀಟ್ಗಳು, 2A ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ 1 ಸೀಟ್ಗಳು ಲಭ್ಯವಿದ್ದು, ಒಟ್ಟು 28 ಸೀಟ್ಸ್ಗಳು 2A ಕ್ಯಾಟಗರಿಯ ಹೈದರಾಬಾದ್ ಕರ್ನಾಟಕ ಮೂಲದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದಂತಹ ಗವರ್ಮೆಂಟ್ ಸೀಟ್ಸ್ಗಳು ಲಭ್ಯವಿದೆ. ಇನ್ನ 2B ಕ್ಯಾಟಗರಿಯಲ್ಲಿ ನೋಡೋದಂದ್ರೆ 2B ಕ್ಯಾಟಗರಿ ಬರುವಂತ ವಿದ್ಯಾರ್ಥಿಗಳಿಗೆ ಗವರ್ಮೆಂಟ್ ಸೀಟ್ಸ್ ಗಳು 2B ಜನರಲ್ ನಲ್ಲಿ 21, 2B ರೂರಲ್ ನಲ್ಲಿ 4, 2B ಕನ್ನಡ ಮಾಧ್ಯಮದಲ್ಲಿ 1, ಒಟ್ಟು 26 ಸೀಟ್ಸ್ ಗಳು 2B ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ನಾನ್ ಹೈದರಾಬಾದ್ ಕೋಟಾ ಅಡಿಯಲ್ಲಿ 26 ಗವರ್ಮೆಂಟ್ ಸೀಟ್ಸ್ ಗಳು ಲಭ್ಯವಿದೆ. ಇನ್ನ 2B ಹೈದರಾಬಾದ್ ಕರ್ನಾಟಕ ಮೂಲದ ವಿದ್ಯಾರ್ಥಿಗಳಿಗೆ 2B ಹೈದರಾಬಾದ್ ಕರ್ನಾಟಕ ಜನರಲ್ ನಲ್ಲಿ 6, 2B ಹೈದರಾಬಾದ್ ಕರ್ನಾಟಕ ರೂರಲ್ ನಲ್ಲಿ 1, 2B ಹೈದರಾಬಾದ್ ಕರ್ನಾಟಕದಲ್ಲಿ ಯಾವುದೇ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗೆ ಯಾವುದೇ ಸೀಟ್ಸ್ ಗಳು ಲಭ್ಯವಿಲ್ಲ. ಹಾಗಾಗಿ ಒಟ್ಟು 7 ಸೀಟ್ಸ್ ಗಳು 2B ಹೈದರಾಬಾದ್ ಕರ್ನಾಟಕ ಮೂಲದ ವಿದ್ಯಾರ್ಥಿಗಳಿಗೆ ಗವರ್ಮೆಂಟ್ ಸೀಟ್ಸ್ ಗಳು 7 ಸೀಟ್ಸ್ ಗಳು ಲಭ್ಯವಿದೆ. ಇನ್ನು 3A ಕ್ಯಾಟಗರಿಯಲ್ಲಿ ನೋಡೋದಾದ್ರೆ 3A ಜನರಲ್ ನಲ್ಲಿ 21, 3A ರೂರಲ್ ನಲ್ಲಿ 4, 3A ಕನ್ನಡ ಮಾಧ್ಯಮದಲ್ಲಿ 1, ಒಟ್ಟು 3A ಕ್ಯಾಟಗರಿಯ ನಾನ್ ಹೈದರಾಬಾದ್ ಕರ್ನಾಟಕ ಕೋಟಾ ಅಡಿಯಲ್ಲಿ 26 ಗವರ್ಮೆಂಟ್ ಸೀಟ್ಸ್ ಗಳು ವಿದ್ಯಾರ್ಥಿಗಳಿಗೆ ಲಭ್ಯವಿದೆ. ಅದೇ 3A ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಮೂಲದ ವಿದ್ಯಾರ್ಥಿಗಳಿಗೆ ಜನರಲ್ ನಲ್ಲಿ 6, 3A ರೂರಲ್ ನಲ್ಲಿ ಹೈದರಾಬಾದ್ ಕರ್ನಾಟಕ 1 ಮತ್ತು 3A ಹೈದರಾಬಾದ್ ಕರ್ನಾಟಕ ಕನ್ನಡದಲ್ಲಿ ಯಾವುದೇ ಸೀಟ್ಸ್ ಗಳು ಲಭ್ಯವಿಲ್ಲ. ಒಟ್ಟು 3A ಕ್ಯಾಟಗರಿಯಲ್ಲಿ ಹೈದರಾಬಾದ್ ಕರ್ನಾಟಕ ಕೋಟಾ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ 7 ಸೀಟ್ಸ್ ಗಳು ಗವರ್ಮೆಂಟ್ ಸೀಟ್ಸ್ ಗಳು BDS ಕೋರ್ಸ್ ಗಳಿಗೆ ಲಭ್ಯವಿದೆ. ಇನ್ನ 3B ಕ್ಯಾಟಗರಿಯಲ್ಲಿ ನೋಡೋದಾದ್ರೆ 3B ಜನರಲ್ ನಲ್ಲಿ 26, 3B ರೂರಲ್ ನಲ್ಲಿ 5, 3B ಕನ್ನಡದಲ್ಲಿ 2,
ಸೀಟ್ಸ್ಗಳಿದ್ದು ಒಟ್ಟು 33 ಗವರ್ಮೆಂಟ್ ಸೀಟ್ಸ್ಗಳು 3B ಕ್ಯಾಟಗರಿಯಲ್ಲಿ ನಾನ್ ಹೈದರಾಬಾದ್ ಕೋಟಾಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಲಭ್ಯವಿದೆ. ಇನ್ನು ಅದೇ 3B ಕ್ಯಾಟಗರಿಯ ಹೈದರಾಬಾದ್ ಕರ್ನಾಟಕ ಮೂಲದ ವಿದ್ಯಾರ್ಥಿಗಳಿಗೆ ಹೈದರಾಬಾದ್ ಕರ್ನಾಟಕ ಜನರಲ್ ನಲ್ಲಿ 7, 3B ಹೈದರಾಬಾದ್ ಕರ್ನಾಟಕ ರೂರಲ್ ನಲ್ಲಿ 2 ಮತ್ತು 3B ಹೈದರಾಬಾದ್ ಕರ್ನಾಟಕ ಕನ್ನಡದಲ್ಲಿ ಯಾವುದೇ ಸೀಟ್ಸ್ಗಳು ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ 3B ಹೈದರಾಬಾದ್ ಕರ್ನಾಟಕ ಕೋಟಾಡಿಯಲ್ಲಿ ಒಟ್ಟು 9 BDS ಗವರ್ಮೆಂಟ್ ಸೀಟ್ಸ್ಗಳು ಲಭ್ಯವಿದೆ. ಇನ್ನು ST ಕ್ಯಾಟಗರಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಗವರ್ಮೆಂಟ್ ಸೀಟ್ಸ್ಗಳನ್ನ ನೋಡೋದಾದ್ರೆ ST ಜನರಲ್ ನಲ್ಲಿ 37, ST ರೂರಲ್ ನಲ್ಲಿ 7 ಸೀಟ್ಗಳು, ST ಕನ್ನಡದಲ್ಲಿ 2 ಸೀಟ್ಸ್ಗಳು ಲಭ್ಯವಿದ್ದು ST ಕ್ಯಾಟಗರಿಯ ನಾನ್ ಹೈದರಾಬಾದ್ ಕರ್ನಾಟಕ ಮೂಲದ ವಿದ್ಯಾರ್ಥಿಗಳಿಗೆ ಒಟ್ಟು 46 ಗವರ್ಮೆಂಟ್ ಸೀಟ್ಸ್ಗಳು ಲಭ್ಯವಿದೆ. ಇನ್ನುಳಿದಂತೆ ಹೈದರಾಬಾದ್ ಕರ್ನಾಟಕ ಮೂಲದ ST ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಹೈದರಾಬಾದ್ ಕರ್ನಾಟಕ ಜನರಲ್ ನಲ್ಲಿ 10, ST ಹೈದರಾಬಾದ್ ಕರ್ನಾಟಕ ರೂರಲ್ ನಲ್ಲಿ 2, ST ಹೈದರಾಬಾದ್ ಕರ್ನಾಟಕ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಯಾವುದೇ ಸೀಟ್ಸ್ಗಳಿಲ್ಲ. ಹಾಗಾಗಿ ST ಕ್ಯಾಟಗರಿಯ ಹೈದರಾಬಾದ್ ಕರ್ನಾಟಕ ಮೂಲದಲ್ಲಿ ವಿದ್ಯಾರ್ಥಿಗಳಿಗೆ ಒಟ್ಟು 12 ಗವರ್ಮೆಂಟ್ ಸೀಟ್ಸ್ಗಳು ಲಭ್ಯವಿದೆ. ಇನ್ನು SC ಕ್ಯಾಟಗರಿಯಲ್ಲಿ ನೋಡೋದಾದ್ರೆ SC ಕ್ಯಾಟಗರಿಯ ನಾನ್ ಹೈದರಾಬಾದ್ ಕೋಟಾಡಿಯಲ್ಲಿ SC ಜನರಲ್ ನಲ್ಲಿ 90 ಸೀಟು, SC ರೂರಲ್ ನಲ್ಲಿ 17 ಸೀಟು, SC ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ 5 ಸೀಟ್ಸ್ಗಳು ಲಭ್ಯವಿದ್ದು ಒಟ್ಟಾರೆ ನಾನ್ ಹೈದರಾಬಾದ್ ಕರ್ನಾಟಕದ SC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ 112 BDS ಗವರ್ಮೆಂಟ್ ಸೀಟ್ಸ್ಗಳು ಲಭ್ಯವಿದೆ. ಇನ್ನು ಹೈದರಾಬಾದ್ ಕರ್ನಾಟಕ ಮೂಲದ SC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ SC ಹೈದರಾಬಾದ್ ಕರ್ನಾಟಕ ಜನರಲ್ ನಲ್ಲಿ 26, SC ಹೈದರಾಬಾದ್ ಕರ್ನಾಟಕ ರೂರಲ್ ನಲ್ಲಿ 5 ಸೀಟ್ಸ್ಗಳು, SC ಹೈದರಾಬಾದ್ ಕರ್ನಾಟಕ ಕನ್ನಡದಲ್ಲಿ 2 ಸೀಟ್ಸ್ಗಳಿದ್ದು ಒಟ್ಟು ಹೈದರಾಬಾದ್ ಕರ್ನಾಟಕ ಕೋಟಾಡಿಯಲ್ಲಿ SC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ 33 ಸೀಟ್ಸ್ಗಳು ಲಭ್ಯವಿದೆ. ಇನ್ನ ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ಗಳು ಯಾವಪ್ಪ ಅಂತಂದ್ರೆ ನೋಡಿ, ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಅಂತಂದ್ರೆ ದ ಪರ್ಸನ್ ವಿತ್ ಫಿಸಿಕಲ್ ಡಿಸೇಬಲ್ ಆ ಕ್ಯಾಟಗರಿಯಲ್ಲಿ ವಿದ್ಯಾರ್ಥಿಗಳಿಗೆ 46 ಸೀಟ್ಸ್ಗಳು ಲಭ್ಯವಿದೆ. ಸ್ಪೋರ್ಟ್ಸ್ ಕೋಟಾಡಿಯಲ್ಲಿ 4, NCC ಯಲ್ಲಿ 2, ಸ್ಕೌಟ್ ಅಂಡ್ ಗೈಡ್ಸ್ ಅಲ್ಲಿ 1, ಡಿಫೆನ್ಸ್ ಅಲ್ಲಿ 4, ಎಕ್ಸ್ ಡಿಫೆನ್ಸ್ ಅಲ್ಲಿ 2 ಸೀಟ್ಗಳು, ಆಂಗ್ಲೋ ಇಂಡಿಯನ್ ವಿದ್ಯಾರ್ಥಿಗಳಿಗೆ 3, ಜಮ್ಮು ಕಾಶ್ಮೀರ್ ವಿದ್ಯಾರ್ಥಿಗಳಿಗೆ 3 ಮತ್ತು CAPF ಅಂತ ಕ್ಯಾಟಗರಿ ಇದೆ ಅದರಲ್ಲಿ 1 ಸೀಟ್ಸ್ಗಳು ಲಭ್ಯವಿದ್ದು ಒಟ್ಟು ಸ್ಪೆಷಲ್ ಕ್ಯಾಟಗರಿಯಲ್ಲಿ ವಿದ್ಯಾರ್ಥಿಗಳಿಗೆ BDS ಕೋರ್ಸ್ಗಳಿಗೆ ಹತ್ತತ್ರ 66 ಸೀಟ್ಸ್ಗಳು ವಿದ್ಯಾರ್ಥಿಗಳಿಗೆ ಲಭ್ಯವಿದೆ. ಸೊ ಹೋಪ್ ವಿದ್ಯಾರ್ಥಿಗಳು ಈಗ ಏನು ನಾವೆಲ್ಲ ನೋಡಿದ್ವಲ್ಲ ಈ ಸಂಖ್ಯೆಗಳು ಇದೆಲ್ಲ ಗವರ್ಮೆಂಟ್ ಸೀಟ್ಸ್ಗಳೇ ಆಗಿರುತ್ತೆ. ಇದು ಯಾವುದು ಪ್ರೈವೇಟ್ ಅಥವಾ ಅದರ್ಸ್ ಮ್ಯಾನೇಜ್ಮೆಂಟ್ ಅಲ್ಲ, ಇದೆಲ್ಲ ಪ್ಯೂರ್ಲಿ ಗವರ್ಮೆಂಟ್ ಸೀಟ್ಸ್ಗಳು BDS ಕೋರ್ಸ್ಗಳಿಗಾಗಿ. ಇನ್ನು ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಆಗಿರಲಿ, ಕೌನ್ಸಿಲಿಂಗ್ ಬಗ್ಗೆ ಆಗಿರಲಿ, ಕಟ್ ಆಫ್ ಬಗ್ಗೆ ಇನ್ನೂ ಏನಾದರೂ ಪ್ರಶ್ನೆಗಳಿತ್ತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಹೋಪ್ ವಿದ್ಯಾರ್ಥಿಗಳೇ ಈ ಒಂದು ಮಾಹಿತಿ ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ತಿಳ್ಕೊಂತೀನಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಉಪಯೋಗವಾಗಲಿ. Click on subscribe button and press the bell icon to get updates from All Academy. Always with you.